ಕಲ್ಲರಳಿ ಹೂವಾಗಿ ಭೂವಿಜ್ಞಾನಕ್ಕೆ ಬೆರಗಾಗಿ ಹಿಂದಿರುಗಿ ನೋಡಲು ಬಲು ಸೋಜಿಗವಾಗಿ ಭಾವನೆಗಳು ಪುಟಿದೇಳಲು ಮನದಲ್ಲಿ ರಸವೊತ್ತಾಗಿ ಕವನವೊಂದು ಮೂಡಿತು ಸುಮಧುರವಾಗಿ. ಜೀವ ವಿಕಾಸದಿ ಮನುಜಗೆ ಗುಹೆಗಳು ವಿಶ್ರಾಂತಿ ತಾಣವಾಗಿ. ಕಲ್ಲು ಕವಿಗಳು ಹಸಿವು ನೀಗಿತು ಪ್ರಾಣಿಗಳ ಬೇಟೆಯಾಡಲಾಗಿ. ಕಲ್ಲು ಕೆತ್ತಲು ಮೂಡಿತು ಭಾವನೆಗಳ ಚಿತ್ತಾರ ಚಿತ್ರಗಳಾಗಿ. ಗುಹೆಯೊಳು ಉಳಿಯಿತು ಸಂಶೋಧನೆಗೆ ಸಂವಾಹಕವಾಗಿ. ಮಳೆ ಗಾಳಿ ಬಿಸಿಲು ತಡೆಯಲು ಮನೋಜನಿಗೆ ಮನೆಯಾಗಿ ರಾಜರು ಕಟ್ಟಿದ ಕೋಟೆ ಕಲ್ಲು ನಾಡಿನ ಭದ್ರತೆಗಾಗಿ. ಕಲ್ಲು ಸವಕಳಿಸಿದ ಮಣ್ಣಲ್ಲಿ ರೈತ ಬೀಜ ಬಿತ್ತಲಾಗಿ. ಬೇಸಾಯಕ್ಕೆ ಬುನದಿಯಾಯಿತು ನದಿಗೆ ಅಣೆಕಟ್ಟಾಗಿ. ಕಲ್ಲು ಕೆತ್ತಲು ಹಲ್ಮಿಡಿ ಶಾಸನ ಕನ್ನಡದಲ್ಲಿ ಮೊದಲಾಗಿ. ಶಿಲ್ಪಿ ಕೈಯಲ್ಲಿ ಮೂರ್ತಿಯಾಗಿ ಗುಡಿ ಗೋಪುರ ಕಟ್ಟಲಾಗಿ. ಗುಡಿ ಚರ್ಚ್ ಮಸೀದಿಗಳು ಸೌಂದರ್ಯದ ಗಣಿಯಾಗಿ. ಕರುನಾಡಿನ ಸಂಸ್ಕೃತಿ ವಿಶ್ವ ವಿಖ್ಯಾತಿಯಾಯಿತು. ವಿಶ್ವ ವಿಖ್ಯಾತಿಯಾಯಿತು. ಭುವಿಯ ಕಲ್ಲು ಕೊಟ್ಟಲು ಲೋಹ ಲೋಹ ದೊರಕಲಾಗಿ. ಆವರ್ತಕ ಕೋಷ್ಟಕಗಳು ವಿಂಗಡಿಸಿ ಸಂಯೋಜಿಸಲಾಗಿ. ಜಲಜನಕ ಅಗ್ನಿಸನ್ವರೆಗೆ 118 ಮೂಲ ವಸ್ತುಗಳಾಗಿ. ದೈನಿಕ ಬಳಕೆಗೆ ಬಳುವಳಿಯಾಯಿತು ಅತ್ಯಮೂಲ್ಯವಾಗಿ. ಚಿನ್ನ ಬೆಳ್ಳಿ ಕಬ್ಬಿಣ ತಾಮ್ರ ಕಂಡು ಬಳಕೆ ಮಾಡಲಾಗಿ. ಕರುನಾಡಿನ ವಿಜಯನಗರ ರಾಜ್ಯ ಸುವರ್ಣ ಯುಗವಾಗಿ. ಕೋಲಾರ ರಾಯಚೂರಲ್ಲಿ ಚಿನ್ನದ ಗಣಿ ಶುರುವಾಗಿ. ಕರುನಾಡು ರೂಪುಗೊಂಡಿತು ಖನಿಜಗಳ ಕಣಜವಾಗಿ ಕಣಜವಾಗಿ. ಶಿಲೆಯೊಳಡಗಿದ ಧೂತಗಳು ಆರೋಗ್ಯದ ಮೂಲವಾಗಿ. ಕೈಗಾರಿಕೆಗೆ ಬಳಸಲು ಮೂಲ ಕಚ್ಚಾ ವಸ್ತುವಾಗಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಬೇಡಿಕೆ ಬರಲಾಗಿ. ಶಿಲೆಯು ಕಂಡಿತು ದೇಶದ ಅಭಿವೃದ್ಧಿಯ ಮೆಟ್ಟಿಲಾಗಿ. ಶಿಲೆಯೊಳಗಿನ ಖನಿಜಗಳಿಗೆ ಮೌಲ್ಯವರ್ಧಿಸಲಾಗಿ. ರಾಜಧನ ಶುಲ್ಕ